ಮೀನುಗಾರರ ಆರಾಧ್ಯ ದೈವ ಭಟ್ಕಳದ ಅಳವೆಕೋಡಿಯ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮಾರಿಜಾತ್ರಾ ಮಹೋತ್ಸವ ಮಂಗಳವಾರದಿಂದ ಶುಭಾರಂಭಗೊಂಡಿದೆ. ಉತ್ತರ ಕನ್ನಡ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದ ದೇಗುಲಕ್ಕೆ ಭಕ್ತರ ದಂಡೆ ಹರಿದು ಬರುತ್ತಿದ್ದು ವಿಶೇಷ ಪೂಜೆ ಸಲ್ಲಿಸಿ ಧನ್ಯರಾಗುತ್ತಿದ್ದಾರೆ. ಸುಮಾರು 300 ವರ್ಷಗಳಿಗೂ ಅಧಿಕ ಇತಿಹಾಸ ಹೊಂದಿರುವ ಈ ದುರ್ಗಾ ಪರಮೇಶ್ವರಿ ಭಕ್ತರು ಬೇಡಿದ್ದನ್ನು ಕರುಣಿಸುತ್ತಾಳೆಂಬ ನಂಬಿಕೆ ಈ ಭಾಗದ ಭಕ್ತರಲ್ಲಿದೆ. ಗ್ರಾಮದ ಮೀನುಗಾರ ಸಮುದಾಯದವರು ದೇವಿಗೆ ನಡೆದುಕೊಳ್ಳಲು ಪ್ರಾರಂಭಿಸಿದಾಗಿನಿಂದಲೂ ಸಾಕಷ್ಟು ಅಭಿವೃದ್ಧಿ ಕಂಡಿದ್ದಾರೆ. ಇದರಿಂದ ಪ್ರತಿ 2 ವರ್ಷಕ್ಕೊಮ್ಮೆ ಇಲ್ಲಿ ವಿಜೃಂಭಣೆಯಿಂದ ಮಾರಿಜಾತ್ರೆ ಆಚರಿಸಲಾಗುತ್ತದೆ. ದೇವಾಲಯಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆಯುತ್ತಿದ್ದಾರೆ. ಭಕ್ತರ ಸಹಕಾರದಿಂದ ದೇವಾಲಯ ಹಿಂದೆಂದಿಗಿಂತಲೂ ಹೆಚ್ಚು ಅಭಿವೃದ್ಧಿ ಕೂಡ ಕಂಡಿದೆ. ಇನ್ನು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಇರುವ ಈಗಿನ ಪ್ರದೇಶ ನಿರ್ಜನವಾಗಿತ್ತು. ಇಲ್ಲಿನ ಪೊದೆಯೊಂದರ ಮಧ್ಯೆ ಪ್ರತಿನಿತ್ಯ ತೆರಳುವ ಹಸುವೊಂದು ಹಾಲೆರೆದು ಬರುತ್ತಿತ್ತಂತೆ. ಆ ಬಳಿಕ ನೋಡಿ ವಿಚಾರಿಸಿದಾಗ ಅಲ್ಲಿ ದೇವಿ ನೆಲೆಸಿರುವುದು ತಿಳಿದು ಬಂತು. ಇಲ್ಲಿಯೇ ಗುಡಿ ಕಟ್ಟಿ ಸುತ್ತಮುತ್ತಲಿನ ಗ್ರಾಮಸ್ಥರು ದೇವಿಗೆ ನಡೆದುಕೊಳ್ಳಲು ಆರಂಭಿಸಿದ್ದರು. ಈ ಭಾಗದಲ್ಲಿ ಹೆಚ್ಚಾಗಿ ನೆಲೆಸಿರುವ ಮೀನುಗಾರರು ತಮ್ಮ ದುಡಿಮೆಯಲ್ಲಿನ ಒಂದು ಪಾಲನ್ನು ದೇವಿಗೆ ಅರ್ಪಣೆ ಮಾಡುತ್ತಿರುವುದು ಇಲ್ಲಿನ ವಿಶೇಷ. ಬಂದಂತಹ ಭಕ್ತರ ಸಕಲ ಇಷ್ಟಾರ್ಥಗಳನ್ನು ದೇವಿಯು ಈಡೇರಿಸುತ್ತಾಳೆ ಎಂದು ನಂಬಿದ್ದಾರೆ. ನಾವು 2-3 ತಿಂಗಳಿಂದ ಸಭೆ ಸಮಾರಂಭ ಮೀಟಿಂಗ್ ಅನ್ನು ನಡೆಸಿ ಏನೇನು ಮಾಡಬೇಕು, ಏನೇನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಮೀಟಿಂಗ್ ಮಾಡಿ ನಾವು ಪ್ರತಿಯೊಂದಕ್ಕೂ ತೀರ್ಮಾನ ತಗೊಂಡಂತೆ ಆ ತೀರ್ಮಾನದ ಪ್ರಕಾರ ಜಗನ್ಮಾತೆಯ ಆಶೀರ್ವಾದದಿಂದ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದೇವೆ. ಅದಕ್ಕೆ ಹಿರಿಯರು ನಮಗೆ ಮಾರ್ಗದರ್ಶಕರು, ಪಾಪ ಅವರು ನಾವೇನು ತೀರ್ಮಾನ ತಗೊಳ್ತೇವೆ ಅದರ ಬಗ್ಗೆ ಏನು ಚಕರ್ ಮಾತಾಡೋದಿಲ್ಲ. ನೀವು ಮಾತಾಡೋದು ಸರಿ ಇದೆ ಅಧ್ಯಕ್ಷರೇ, ನೀವು ನಿಮ್ಮ ಕಮಿಟಿಯವ್ರು ಏನು ಮಾಡ್ತೀರಿ ಅದು ಸರಿಯಾಗಿ ಮಾಡ್ತೀರಿ, ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತಕ್ಕಂಥ ಒಂದು ಮಾರಲ್ ಸಪೋರ್ಟನ್ನು ಯಾವಾಗಲೂ ಕೊಡ್ತಾ ಬಂದಿದ್ದಾರೆ. ಹಾಗಾಗಿ ಈ ರೀತಿಯಾದ ಜಾತ್ರೆಯನ್ನು ಆಚರಣೆ ಮಾಡಲಿಕ್ಕೆ ಅನುಕೂಲ ಆಗಿದೆ. ಆ ಜಾತ್ರೆಯಲ್ಲಿ ಶಿಸ್ತು, ಸಂಯಮ ಮತ್ತು ನಮ್ಮದೇ ಮನೆ ಜಾತ್ರೆ ಅಂತ ತಿಳ್ಕೊಂಡು ಯಾವೆಲ್ಲ ಈ ವಾಲಂಟಿಯರ್ಸ್ ಏನಿದ್ದಾರೆ ಭಕ್ತಾದಿಗಳು, ಇದು ತಮ್ಮನೆಯ ಜಾತ್ರೆ, ಇದು ನಮ್ಮ ಜಾತ್ರೆ, ನಾವು ನಿಂತು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲ ಸ್ವಯಂ ಸೇವಕರು ಬಂದು ಈ ರೀತಿ ಬೃಹತ್ ಪ್ರಮಾಣದಲ್ಲಿ ಜಾತ್ರೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇಷ್ಟು ದಿವಸ ನಾವು ನಮ್ಮ ಕೈಯಲ್ಲಿ ಜಾತ್ರೆಯ ಎಲ್ಲ ಕೆಲಸ ಇತ್ತು. ಇವತ್ತು ಬೆಳಗ್ಗೆನಿಂದ ಎಲ್ಲ ಕೆಲಸವನ್ನು ಹಂಚಿಕೊಟ್ಟು ಬಿಟ್ಟಿದೆ ಅವರಿಗೆ. ಅವರವರ ಕೆಲಸದಲ್ಲಿ ನಿರತರಾಗಿದ್ದಾರೆ. ನಮಗೇನು ಕೆಲಸ ಅಂದರೆ ಎಷ್ಟೊತ್ತಿಗೆ ಏನೇನು ಮಾಡಬೇಕು, ಯಾವ್ಯಾವ್ದು ಮಾಡಬೇಕು ಅದಕ್ಕಷ್ಟೇ ಡೈರೆಕ್ಷನ್ ಕೊಟ್ಟರೆ ಆಯಿತು. ಹೀಗೆ ಮಾಡಬೇಕು, ವೇದಿಕೆಯಲ್ಲಿ ನಿಂತಿದ್ದವರು ಕರಿಬೇಕು, ಹೇಳಿದ್ದೇವೆ ಅವ್ರಿಗೆ ಫೋನ್ ಮಾಡಬೇಕು, ಪ್ರೆಸ್ನವ್ರಿಗೆ ಹೇಳಬೇಕು, ಅಲ್ಲಿ ಪೂಜೆ ಮಾಡಬೇಕು, ಸಂಜೆ ಊಟ ಶುರು ಮಾಡಬೇಕು, ಬೆಳಿಗ್ಗೆ ಟಿಫನ್ ಇಡ್ಲಿ ಹೊಟ್ಟಿಗೆ ಮಾಡಬೇಕು. ಇಂಥದ್ದೇ ಮ್ಯಾನೇಜ್ ಮಾಡೋದು ಬಿಟ್ಟರೆ ಎಲ್ಲ ಕೆಲಸವನ್ನು ಯಾವ ನಿಸ್ವಾರ್ಥ ಸೇವೆಯನ್ನು ಮಾಡತಕ್ಕಂಥ ಜಗನ್ಮಾತೆಯ ಆಶೀರ್ವಾದದ ಭಕ್ತಾದಿಗಳು ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ದೇವತಾ ಪ್ರಾರ್ಥನೆ, ಗಣಪತಿ ಪೂಜೆ, ಪುಣ್ಯಾಹ ವಾಚನ, ನಾಂದಿ ಸಮಾರಾಧನೆ ನಡೆಯಿತು.
8ಕ್ಕೆ ಪೂರ್ಣ ಕಲಶದೊಂದಿಗೆ ಮಾರಿಕಾಂಬೆಗೆ ಪ್ರಾಣ ಪ್ರತಿಷ್ಠಾಪನೆ, ಮಂಗಳಾಷ್ಟಕ ವೇದಘೋಷವಾದ್ಯಗಳೊಂದಿಗೆ ಮಹಾಮಂಗಳಾರತಿ ನೆರವೇರಿತು. ನಂತರ ಆಡಳಿತ ಕಮಿಟಿ, ಮಾರಿ ಜಾತ್ರಾ ಕಮಿಟಿಯವರಿಗೆ ಮಾರಿಕಾಂಬಾ ದೇವಿಯ ಪ್ರಸಾದ ವಿತರಿಸಿ ಭಕ್ತಾದಿಗಳ ಸೇವೆ ಪ್ರಾರಂಭವಾಯಿತು. ಮಧ್ಯಾಹ್ನ ಮಾರಿಕಾಂಬಾ ದೇವಿಯ ಸಾನ್ನಿಧ್ಯದಲ್ಲಿ ನೈವೇದ್ಯ ಮತ್ತು ಮಹಾಮಂಗಳಾರತಿ ನಡೆದು ಮಹಾ ಅನ್ನ ಸಂತರ್ಪಣೆ ಪ್ರಾರಂಭವಾಯಿತು. ತಾಲೂಕು, ಜಿಲ್ಲೆ, ನೆರೆ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಶ್ರೀದೇವಿಗೆ ಸೇವೆ ಸಲ್ಲಿಸುವುದು ಕಂಡುಬಂತು. ಜಾತ್ರಾ ಮಹೋತ್ಸವ ಸಮಿತಿ ಅಧ್ಯಕ್ಷ ರಾಮ ಮೊಗೇರ್ ನೇತೃತ್ವದಲ್ಲಿ ವಿವಿಧ ಕಾರ್ಯಕ್ರಮಗಳು ನಡೆಯುತ್ತಿವೆ. ಪ್ರತಿ ಮಾರಿ ಜಾತ್ರೆಗೂ ತಪ್ಪದೆ ಶ್ರೀದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸುವ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಮಂಕಾಳ್ ವೈದ್ಯರು ತಮ್ಮ ಪತ್ನಿ ಸಮೇತರಾಗಿ ಭೇಟಿ ನೀಡಿ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು. ರಾಜ್ಯದಲ್ಲಿ ಏನಾದರೂ ಇಷ್ಟು ದೊಡ್ಡ ಜಾತ್ರೆ ನಡೀತದೆ ಅಂತಾದರೆ ಅದು ಅಳವಿಕುಡಿ. ಒಂದು ವಿಶೇಷತೆ ಇಲ್ಲಿ, ಎಲ್ಲರೂ ಸೋ ಇಚ್ಛೆಯಿಂದ ನಮ್ಮ ದೇವಸ್ಥಾನ ನಾವು ಜಾತ್ರೆ ಮಾಡ್ತಾ ಇದ್ದೇವೆ, ಸಾರ್ವಜನಿಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದೇ ಇದ್ದಾಗೆ ನೋಡ್ಕೊಳ್ತಾ ಇದ್ದೀರಲ್ಲ, ಇದು ಭಾಳ ಸಂತೋಷ ತರುವಂಥದ್ದು. ಎಲ್ಲ ಕಾರ್ಯವನ್ನು ಬದಿಗಿಟ್ಟು ದೇವರು ಕೊಡೋದಿದ್ರೆ ಯಾವಾಗಲೂ ಕೊಡ್ತಾನೆ ಅನ್ನುವಂಥ ಒಂದು ಮನೋಭಾವನೆಯಿಂದ ನಾವು ದೇವರ ಸೇವೆ ಮಾಡ್ತಾ ಇದ್ದೇವೆ. ಇಲ್ಲಿ ಯಾವುದೇ ರೀತಿ ಕೊರತೆ ಆಗಬಾರ್ದು, ತೊಂದರೆ ಆಗಬಾರ್ದು ಅಂದೇಳಿ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೇನೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ದುರ್ಗಾ ಪರಮೇಶ್ವರಿ ದೇವಿಯನ್ನು ನಂಬುದವರು ಯಾವತ್ತೂ ಆ ದೇವರು ಕೈ ಬಿಟ್ಟು ಕೊಡಲಿಲ್ಲ. ಅದರಲ್ಲಿ ಉದಾಹರಣೆ ನಾನು ಒಬ್ಬ. ಪ್ರಪಂಚದ ಮೂಲೆ ಮೂಲೆಯಿಂದ ಇಲ್ಲಿ ಜನ ಬರ್ತಾರೆ. ಬರೀ ಭಟ್ಕಳ ಹೊನ್ನಾವರದವ್ರು ಮಾತ್ರ ಅಲ್ಲ, ಅಥವಾ ನಮ್ಮ ಜಿಲ್ಲೆಯವ್ರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಯಿಂದ ಜನ ಬರ್ತಾರೆ. ವಿಶ್ವಾಸ ಇಟ್ಟಿದ್ದಾರೆ, ಆ ವಿಶ್ವಾಸ ಉಳಿದಿದೆ. ಇಂದಿಗೂ ಇವತ್ತಿಗೂ ಏನು ಕೇಳಿದ್ರು ಅದು ತಾಯಿ ದುರ್ಗಾ ಪರಮೇಶ್ವರಿ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಜಾತ್ರೆಯಲ್ಲಿ ಆಡಳಿತ ಮಂಡಳಿಯಿಂದ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಲಾಗಿದ್ದು, ಇದು ಭಕ್ತರ ಮೆಚ್ಚುಗೆಗೆ ಪಾತ್ರವಾಯಿತು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.